UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಹೊಳಗೊಂದಿ ಗ್ರಾಮದ ಶ್ರೀ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್, ಶ್ರೀ ಕಾಳಿಕಾದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ಹೂವಿನಹಡಗಲಿ ಹಾಗೂ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಹೂವಿನಹಡಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಕೃಷಿ ಮೇಳ, ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ, ಉಚಿತ ರಕ್ತದಾನ ಶಿಬಿರ, ಉಚಿತ ನೇತ್ರದಾನ ಒಡಂಬಡಿಕೆಯ ನೋಂದಣಿ ಶಿಬಿರ ಕಾರ್ಯಕ್ರಮವನ್ನು AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ನ ಅಧ್ಯಕ್ಷರಾದಂಥ AMP ವಾಗೀಶ್ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀಮಾನ್ ನಿರಂಜನ ಪ್ರವಣಸ್ವರೂಪಿ ಡಾಕ್ಟರ್ ಶಿವಶಾಂತವೀರ ಮಹಾಸ್ವಾಮಿಗಳು, ಷಡಸ್ಥಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಕೆರೆ ವಿರಕ್ತ ಮಠ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಿರಿಯರು ವಕೀಲರು ಆದ ಹಣ್ಣಿ ಕೈಲಾಸನಾಥ್, ಕೋಡಿಹಳ್ಳಿ ಮುದುಕಪ್ಪನವರು, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಶಾಶು ಮೊಹಿದ್ದೀನ್, ಜೊತೆಗೆ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರವಿ ಎಲ್ ಗುಂಜಿಕರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 10 ಹಲವು ಕಾರ್ಯಕ್ರಮಗಳ ಹಮ್ಮಿಕೊಂಡಂಥ ಈ ಸಮಾಜಮುಖಿ ಟ್ರಸ್ಟ್ ಒಂದು ಸಮಾಜಮುಖಿ ಕಾರ್ಯವನ್ನು ಇಂದು ಸಮಾಜಕ್ಕಾಗಿ ಅವರಿಗೇನು ದೇವರ ಅನುಗ್ರಹ ಆಗಿತ್ತು, ಏನು ಬಾಯಿ ತಪ್ಪು ಹೇಳಿದ್ರು ಗೊತ್ತಿಲ್ಲ. ನೋಡಿ, ಅವ್ರ ಅಂದದ್ದನ್ನ ನನಗೆ ರವಿಯರಾಗಲಿ ಕೊಟ್ಟೇಶ್ವರಾಗಲಿ ಯಾರು ಹೇಳಿದ್ದಿಲ್ಲ ನನಗೆ. ನೋಡಿ, ಎಷ್ಟು ಒಳ್ಳೆ ಸಬ್ಜೆಕ್ಟ್ ಇದೆ, ಎಷ್ಟು ದೇವ್ರು ಇದ್ದಾನೆ ಅನ್ನೋದಕ್ಕೆ ಎಷ್ಟು ಒಂದು ಉದಾಹರಣೆ ಸ್ವಲ್ಪ ಕೇಳ್ರಿ. ತದನಂತರ ಒಂದು ಸ್ವಲ್ಪ ದಿನದಲ್ಲಿ ನನಗೆ ಒಂದು ರವಿಯರು ಈ ಒಂದು ಕಾಳಿಕಾದೇವಿಯಲ್ಲಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಆ ಟೈಮಲ್ಲಿ ನನಗೆ ಏನಾಯ್ತು ಅಂತಂದು ಹೇಳಿದ್ರೆ, ಆಹ್ವಾನ ಮಾಡಿದ್ರೆ ನನಗೆ ಇದೇ ರೀತಿ ಮಾತಾಡ್ಲಿಕ್ಕೆ ಕೊಟ್ಟರು. ಅವತ್ತಿನ ದಿನ ಅವ್ರ ತಾಯಿಯವ್ರ ಬಗ್ಗೆ ನಾನು ಒಂದೆರಡು ಮಾತಾಡಿದೆ. ನಿಜವಾಗ್ಲೂ ಇವತ್ತಿನ ದಿನ ಅವ್ರು ಇರ್ಬೇಕಾಗಿತ್ತು. ಆ ರವಿಯರ ತಾಯಿ ಇದ್ದಿದ್ರೆ ಅದು ನಿಜವಾಗ್ಲೂ ಎಷ್ಟು ಚಂದ ಇರ್ತಿತ್ತು. ಆದ್ರೆ ದೇವರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟ. ಆದ್ರೆ ನೋಡ್ರಿ, ಕಾಕತಾಳಿ ಅನ್ನಂಗೆ ಅವರ ರವಿಯರ ಫಾದರ್ ಹಣ್ಣಿ ಕೈಲಾಸನಾಥ್ ಅವರು ಕೊರೋನಾ ಗೆದ್ದು ಬಂದು, ನೋಡ್ರಿ ಹೆಂಗಿದೆ, ಕೊರೋನಾ ಗೆದ್ದು ಬಂದು ಇಲ್ಲೇ ಜೀವಂತವಾಗಿ ಇದೇ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ನೋಡಂಗ ಆಯ್ತಲ್ಲ, ಸಾಕಪ್ಪ ದೇವರೇ ಅಂತಂದು ಹೇಳಿದ್ರು. ನೋಡ್ರಿ, ನನಗೆ ನಾನೇ ಮಾತಾಡ್ತಾ ಈ ದೇವಸ್ಥಾನದಲ್ಲೇ ನಾನು ಮುಂದಿನ ಸಾಮೂಹಿಕ ವಿವಾಹ ಮಾಡ್ತೀನಿ ಅಂತಂದು ಹೇಳಿದೆ. ನಾನು ಹೇಳಿ ಕೆಳಗಿಳಿದ ಮೇಲೆ ಈ ಮಾತು ಹೇಳಿದ್ರು. ಅದನ್ನೆಲ್ಲ ನಡೆಸ್ಕೊಟ್ಟ ದೇವ್ರು ನಡೆಸ್ಕೊಡ್ತಾ ಇದ್ದಾನೆ. ನಿಜವಾದ ಖುಷಿ ಅನಿಸ್ತದೆ ಇಂಥ ಒಂದು ವಾತಾವರಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ನವವಧುಗಳಿಗೆ ಎಲ್ಲ ಆಶೀರ್ವಚನ ಮಾಡಿದ್ದಾರೆ. ಅಜ್ಜರಿಗೆ ಅವ್ರ ಆಶೀರ್ವಚನ ಮುಖ್ಯ, ನನಗೇನು ಎಲ್ಲರ ಆಶೀರ್ವಚನ ತಗೊಂಡು ನೀವು ಚೆನ್ನಾಗಿ ಜೀವನ ಮಾಡ್ರಿ. ಏನಾದರೂ ಕಷ್ಟ ಇದ್ರೆ ಸತಿಪತಿಗಳು ನಡ್ಕೊಂಡು ಹೋಗ್ರಿ, ಹೊಂದ್ಕೊಂಡು ಹೋಗ್ರಿ. ಯಾಕಂದ್ರೆ ಜೀವನ ಅನ್ನೋದು ಇದು ಒಂದು ಸಂಸಾರ ಅನ್ನೋದು ಒಂದು ಮೀನ್ ಸಾರು. ಯಾಕಂದ್ರೆ ಬಹಳ ಕಷ್ಟ. ಈ ನೋಡಿ, ಕೊಡಳ್ಳಿ ಕೊಟ್ರೇಶ್ವರ ಇವತ್ತಿನ ದಿನ 25 ವರ್ಷದ ಅವ್ರದೊಂದು ವೆಡ್ಡಿಂಗ್ ಆನಿವರ್ಸರಿ. 25 ವರ್ಷದ ಅವರು ಜಗಾಡಿದಾಗ ಚೆನ್ನಾಗಿದ್ದಾರೆ ಅಂದ್ರೆ ಅದು ರಿಯಲಿ ಗ್ರೇಟ್. ಈ ನಂದು ಅವ್ರದ್ದು 25 ವರ್ಷ, ನಂದು ದಾಖಲೆ 33 ವರ್ಷ ಆಗಿದೆ. ನಾವು ಬಹಳ ಚೆನ್ನಾಗಿದ್ದೀವಿ, ಹೌದಾ? ಇದೇ ರೀತಿ ನೀವು ಸತ್ಯನು ಚೆನ್ನಾಗಿ 25 ವರ್ಷ 50 ವರ್ಷದವರೆಗೂ ಚೆನ್ನಾಗಿರ್ರಿ. ಮುಂದಿನ ವರ್ಷ ಒಂದು ನಿಮ್ಮ ಮಡಿಲಲ್ಲಿ ಒಂದು ಮಗು ಬರಲಿ ಅಂತ ಹೇಳ್ತಾ ಇಲ್ಲಿ ಊರಿನಡಲಿ ಜನ ಮತ್ತು ಸುತ್ತಮುತ್ತ ಜನ ಎಲ್ಲರೂ ಇಲ್ಲಿ ಬಂದಿದ್ದೀರಿ. ತುಂಬಾ ಖುಷಿ ಅನ್ಸುತ್ತೆ. ಪ್ರತಿ ವರ್ಷ ನಾವೇನಾದ್ರು ಜೀವಂತವಾಗಿದ್ರೆ ಪ್ರತಿ ವರ್ಷನೂ ಇಲ್ಲೇ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದನ್ನ ಇನ್ನೂ ವಿಜೃಂಭಣೆ ಬೇರೆ ಬೇರೆಲ್ಲ ಈ ಮೂವರು ಮಹಿಳೆಯರಿಗೆ ಚಪ್ಪಾಳೆಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಚಿನ್ನಕ್ಕಿಂತ ಅನ್ನಕ್ಕಿಂತ ಅನ್ನ ನೀಡುವುದರ ಮೂಲಕ ಜನರ ಜೀವನಕ್ಕೆ ಕಾರಣಕರ್ತರಾಗಿರುವಂತಹ ರೈತರು, ಬಾಳಿನ ಅಂಧಕಾರಕ್ಕೆ ಜ್ಞಾನದ ಬೆಳಕನ್ನು ನೀಡುವಂತಹ ಶಿಕ್ಷಕರು, ನಾವೆಲ್ಲರೂ ಕೂಡ ನೆಮ್ಮದಿಗೆ ಸಂತೃಪ್ತಿಗೆ ರಕ್ಷಣೆಗೆ ಕಾರಣಕರ್ತರಾಗಿರುವಂತಹ ಆ ಸೈನಿಕರನ್ನು ನೀಡುವಂತಹ ಈ ಕಾರ್ಯಕ್ರಮ ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಗಟ್ಟಿಕೆಯ ನಾಗಣ್ಣವರು ಈ ಮೂವರನ್ನ ನಡೆಯುವಂತ ಕಾರ್ಯಕ್ರಮ. ತಮ್ಮ ಚಪ್ಪಾಳೆ ಕೂಡ ಈ ಕಾರ್ಯಕ್ರಮದ ಒಟ್ಟಿಗೆ ಇರಲಿ ಅಂತ ಬಯಸ್ತಾ
ವೇದಿಕೆ ಕಾರ್ಯಕ್ರಮ ಇನ್ನು 5 ರಿಂದ 10 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮ ಮಂಗಳವಾಗಲಿದೆ. ಆನಂತರದಲ್ಲಿ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕೈ ಡೌನ್ ಮಾಡಿ ಮೊಬೈಲ್. ಓಕೆ ಓಕೆ ಸರ್. ಹಾಂ ನೀವಿಲ್ಲ ಮೊಬೈಲ್ ತೆಗಿರೋಣ ಸಿಗೋದೇ ಇಲ್ಲ. ನೀವು ಮೊಬೈಲ್ ಇಟ್ಕೊಂಡ್ರೆ ಧನ್ಯವಾದಗಳು. ಅವರನ್ನ ಗೌರವಿಸುವಂತ ಅಲ್ಲ, ಅವರು ಹೂ ಹಾಕ್ತಾ ಇದ್ದಾರೆ, ಅವಾಗ ಅಡ್ಡಾಟ ಹೋದ್ರೆ ಹಲೋ ಗುರುರಕ್ಷೆಯನ್ನ ನೀಡಿದಂತಹ ಎಲ್ಲಾ ಪರಮ ಪೂಜ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಮದುವೆ ಎಂಬ ಆಶ್ರಯದಲ್ಲಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಹಾಗೂ ಕೃಷಿ ಮೇಳ, ತೋಟಗಾರಿಕೆ ವಸ್ತು ಪ್ರದರ್ಶನ, ಉಚಿತ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ಕ್ಷಮೆ ಕೋರುತ್ತ ಅತಿಥಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಪೂಜ್ಯರಾಗಿರುವಂತಹ ಸೂಗಿಪುರವರ್ಗ ಕಟ್ಟೆಮನೆ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಬಯಸ್ತಾ ಹೂಗುಚ್ಛ ನೀಡುವುದರ ಮೂಲಕ ಪರಮ ಪೂಜ್ಯರನ್ನ ಸ್ವಾಗತಿಸಬೇಕು ಅಂತೇಳಿ AMP ವಾಗೀಸರ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಪುಷ್ಪಗುಚ್ಛ ನೀಡುವುದರ ಮೂಲಕ AMP ವಾಗೀಸರ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಪುರದ ಪೂಜ್ಯರನ್ನ ಸ್ವಾಗತಿಸಬೇಕು. ಧನ್ಯವಾದಗಳು. ಮುಂದುವರಿಸುತ್ತೆ. ಈ ಒಂದು ಬೃಹತ್ ಸಮ್ಮೇಳನ, ಈ ಸಮ್ಮೇಳನ ಉದ್ದೇಶ ಒಂದೇ. ನಮ್ಮ ಇದರ ಅಧ್ಯಕ್ಷರಾದಂಥ AMP ವಾಗೇಶ್ವರ್ ಅವರು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಆ ಸಮಾಜಮುಖಿ ಕಾರ್ಯಕ್ರಮ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ವರದ ಹಸ್ತವನ್ನ ಇನ್ನ ಶಿರದಲ್ಲಿರಿಸಿಕೊಂಡು ಈ ಸಾಮೂಹಿಕ ವಿವಾಹ, ಸರ್ವಧರ್ಮ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತ ಎಲ್ಲ ಪರಮ ಪೂಜ್ಯ ಗುರುಗಳ ಪವಿತ್ರ ಪಾದಾರವಿಂದಗಳಿಗೆ 108 ನಮನಗಳನ್ನ ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಅಧಿಕಾರಿ ವರ್ಗದವರೇ, ದಾನಿಗಳೇ ಹಾಗೂ ಅತ್ಯಂತ ಗೌರವಯುತವಾಗಿರುವಂತ ಎಲ್ಲ ಗಣ್ಯಮಾನ್ಯರೇ, ನನಗೆ ಸಮಯ ತುಂಬಾ ಕಡಿಮೆ ಇದೆ. ಯಾಕಂತಂದ್ರೆ ನಾನು ಒಂದು 2 ಮಾತು ಮಾತಾಡಲೇಬೇಕು ಅನಿವಾರ್ಯ. ಏನಂತಂದ್ರೆ ಆ ದಂಪತಿಗಳಿಗೆ ಶುಭ ಹಾರೈಸಬೇಕು. ತಾವೆಲ್ಲ ಹಾರಿಸಿದ್ದೀರಿ, ತಮ್ಮ ಶುಭ ಹಾರೈಕೆ ಅವ್ರ ಮೇಲಿದೆ. ಅವರು 100 ಕಾಲ ಸಂತೋಷ ಬದುಕಬೇಕನ್ನುವಂಥದ್ದು ಬಹಳಷ್ಟು ಮುಖ್ಯ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ಸ್ವಾಮಿಗಳು
ಮಾಂಗಲ್ಯ ಸಂದರ್ಭದಲ್ಲಿ ಒಂದು ಮಂತ್ರ ಹೇಳಿದರು, ಅದರ ಬಗ್ಗೆ ಅಷ್ಟೇ ಸ್ವಲ್ಪ ಹೇಳ್ಬಿಡ್ತೀನಿ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ನಾತಿ ಚರಾಮಿ ಇರುವಂತ ಒಂದು ಮಂತ್ರವನ್ನ ಹೇಳಿದ್ದಾರೆ. ಹಂಗಂದ್ರೆ ಏನು ಅಂತ ಅಷ್ಟೇ ಹೇಳಿ. ಅಂದ್ರೆ ಧರ್ಮೇ ಚ ಅದನ್ನ ವರನ ಕಡೆಯಿಂದ ಹೇಳಿಸ್ತಾರೆ. ಅಂದ್ರೆ ವರ ಧರ್ಮದಿಂದ ಬಾಳ್ಬೇಕು ಅಂತ ಅರ್ಥ. ಧರ್ಮದಿಂದ ಇನ್ನ ಮೂರರವು ಅರ್ಥ. ಇದು 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದ ಆತ ತನ್ನ ಹೆಂಡತಿಯನ್ನ, ಕುಟುಂಬವನ್ನ ಸಲುಬೇಕು, ಧರ್ಮ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥದ್ದು ಇದರ ತಾತ್ಪರ್ಯ. ಅರ್ಥ ಅಂದ್ರೆ ಹಣ ಸಂಪಾದನೆ ಮಾಡಬೇಕು. ಯಾವುದ್ರ ಮೂಲಕ? ಧರ್ಮದ ಆಧಾರದಲ್ಲಿ ಸಂಪಾದನೆ ಮಾಡಬೇಕು, ಅಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಬಾರ್ದು. ಹಾಗಂತ ಪ್ರಮಾಣ ಮಾಡ್ತಾನೆ. ಮೂರನೇದು ಕಾಮ. ಕಾಮ ಅಂದ್ರೆ ಬಯಕೆ ಅಂತ ಅರ್ಥ. ಬಯಕೆಗಳನ್ನು ಈಡೇರಿಸ್ಕೋಬೇಕು. ಹೇಗೆ? ಧರ್ಮದ ಮಾರ್ಗದಲ್ಲಿ ಬಯಕೆಗಳನ್ನು ಈಡೇರಿಸ್ಕೋಬೇಕು, ಅಧರ್ಮದ ಮಾರ್ಗದಲ್ಲಿ ಬಯಕೆಗಳನ್ನು ಈಡೇರಿಸ್ಕೋಬಾರ್ದು. 4ನೇದು ಮೋಕ್ಷ. ಮೋಕ್ಷ ಅಂತಂದ್ರೆ ಮುಕ್ತ ಅಂತ ಅರ್ಥ. ಬಂಧನದಿಂದ ಮುಕ್ತ ಆಗೋದು. ಮೋಕ್ಷ ಅಂದ್ರೆ ಸತ್ತ ಮೇಲೆ ಸಿಗೋದಲ್ಲ, ಬದುಕಿದಾಗಲೇ ಸಿಗುವಂತದ್ದು. ಅದಕ್ಕೆ ಧರ್ಮೇಚ ಅರ್ಥೇಚ ಕಾಮೇಶ ಮೋಕ್ತೆ ಮೋಕ್ಷೇಚ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೆಲವು ಮನುಷ್ಯ ಬದುಕಿರೋವರೆಗೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು, ನೆಮ್ಮದಿಯಿಂದ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಬಹಳಷ್ಟು ಜನ ಮದುವೆ ಆಗಿದೆ, ಮದುವೆ ಯಾಕೆ ಆಗ್ಬೇಕು? ಒಂದ್ ಪ್ರಶ್ನೆ ಕೇಳಿದ್ರೆ ಮದುವೆ ಯಾಕೆ ಆಗ್ಬೇಕು? ಮದುವೆ ಆಗಿರೋರು ಯಾರು ಹೇಳಲ್ಲ ಇದನ್ನ, ಮದುವೆ ಆಗೋರು ಹೇಳಲ್ಲ. ಹಾಗಿದ್ರೆ ಮದುವೆ ಯಾಕೆ ಆಗ್ಬೇಕು ಅಂತಂದ್ರೆ ನಾವು ಅಂದ್ಕೊಂಡಿದ್ವಿ ಪ್ರಾಣಿಗಳಿಗೆ ಮೂರು ಮೂಲ ಪ್ರವೃತ್ತಿಗಳಿದಾವೆ: ಹಸಿವು, ನಿದ್ರೆ ಮತ್ತು ಕಾಮ. ಇವು ಎಲ್ಲ ಪ್ರಾಣಿಗಳಿಗೆ ಇರ್ತದೆ. ಹಾಗೆ ನಾವು ಅವರಷ್ಟೇ, ಕೇವಲ ಅವನಷ್ಟೇ ಬಳಸ್ಕೊಂಡ್ರೆ ನಾವು ಕೂಡ ಪ್ರಾಣಿಗಳಾಗ್ತೀವಿ. ಈಗ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಭಕ್ತಿಯ ಸ್ವಾಗತವನ್ನ